ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾರ್ಯಪ್ಪ ವೃತ್ತದಲ್ಲಿ ಸೋಮವಾರಪೇಟೆ ತಾಲೂಕು ಮಂಡಲ ಬಿಜೆಪಿ ಪಕ್ಷದ ವತಿಯಿಂದ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚುವ ಕ್ರಮ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಅನಾಥ ಶ್ವಾನಗಳು, ಬೆಕ್ಕುಗಳನ್ನು ರಕ್ಷಿಸಿ ಸಾಕುತ್ತಿರುವ ನಾಪೋಕ್ಲು ಸಮೀಪದ ಕರಡ ಗ್ರಾಮದ ಮಹಿಳೆ ಭವಾನಿ ಅಮ್ಮ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರ ಸ್ಥಾನ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಜಯಬೇರಿ ಬಾರಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಪಟ್ಟಣದ ಕಾರ್ಯಪ್ಪ ವೃತ್ತದಲ್ಲಿ ಸೋಮವಾರಪೇಟೆ ತಾಲೂಕು ಮಂಡಲ ಬಿಜೆಪಿ ಪಕ್ಷದ ವತಿಯಿಂದ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚುವ ಕ್ರಮ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದರು. ಕೊಡಗು ವಿಶ್ವವಿದ್ಯಾಲಯ ಮುಚ್ಚುವುದು, ಸಿ&ಡಿ ಗೊಂದಲ, ಪರಿಶಿಷ್ಟರ ಮೀಸಲು ಹಣ ಉಚಿತ ಬಾಗಿಗಳಿಗೆ ಬಳಕೆ ಖಂಡಿಸಿ ಕುಶಾಲನಗರದಲ್ಲಿ ಬಿಜೆಪಿ ಸೋಮವಾರಪೇಟೆ ಮಂಡಲದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದ ಮುಂಭಾಗ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊಡಗು ವಿಶ್ವವಿದ್ಯಾಲಯ ರದ್ದುಗೊಳಿಸುವ ಸರ್ಕಾರದ ನಿರ್ಧಾರ ಖಂಡನೀಯ, ಕೂಡಲೇ ಸಿ&ಡಿ ಜಾಗದಲ್ಲಿನ ಗೊಂದಲ ಪರಿಹರಿಸಬೇಕೆಂದು ರಾಜ್ಯ ಸರ್ಕಾರವನ್ನ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಯಾವುದೇ ಕಾರಣಕ್ಕೂ ಕೊಡಗು ವಿಶ್ವವಿದ್ಯಾಲಯ ಮುಚ್ಚದಂತೆ ಆಗ್ರಹಿಸಿ ಮಾನವ ಸರಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್, ನಾನು ಶಾಸಕನಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಬೇಕೆಂದು ಅಂದೇ ಬೇಡಿಕೆ ಇಟ್ಟಿದ್ದೆ. ನಾವು ಘೋಷಣೆ ಮಾಡಿದ ವಿಶ್ವವಿದ್ಯಾಲಯವನ್ನ ಅನುದಾನದ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಚ್ಚುವ ಹುನ್ನಾರ ನಡೆಸುತ್ತಿದೆ. ಬಡ ಮಕ್ಕಳು ಹೆಚ್ಚಾಗಿ ಕೊಡಗು ವಿಶ್ವವಿದ್ಯಾಲಯದಲ್ಲಿ ವಾಸಂಗ ಮಾಡುತ್ತಿದ್ದಾರೆ. ಬಡವರ ವಿದ್ಯೆಗೆ ಕುತ್ತು ತರುವ ಕೆಲಸ ಮಾಡಬೇಡಿ ಎಂದು ಒತ್ತಾಯಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರವಿ ಕಾಳಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರಾದ ಬಿಬಿ ಭಾರತೀಶ್, ರಾಬಿನ್ ದೇವಯ್ಯ, ಸೋಮವಾರಪೇಟೆ ಮಂಡಲ ಅಧ್ಯಕ್ಷರಾದ ಗೌತಮ್, ವಿರಾಜಪೇಟೆ ಮಂಡಲ ಅಧ್ಯಕ್ಷರಾದ ಸುವಿನ್ ಗಣಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್, ಜಿಲ್ಲಾ ಉಪಾಧ್ಯಕ್ಷರಾದ ಮಾದಪ್ಪ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಮಹೇಶ್ ತಿಮ್ಮಯ್ಯ, ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಾದ ಮೋಹಿತ್, ಮಂಡಲ ಉಪಾಧ್ಯಕ್ಷರಾದ ಕಿಟ್ಟಿ, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಷ್ಪಾ ನಾಗೇಶ್, ಕುಶಾಲನಗರ ನಗರ ಘಟಕದ ಅಧ್ಯಕ್ಷರಾದ ಚರಣ್, ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಭಾರತೀಯ ಜನತಾ ಪಾರ್ಟಿ ಕೆ ನರೇಂದ್ರ ಮೋದಿ ಜಿ ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಂತ ಯೂನಿವರ್ಸಿಟಿಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಸುಮಾರು 80% ಪಾಪದ ಕೂಲಿ ಕಾರ್ಮಿಕರ ಬಡವರ ಮಕ್ಕಳು ಓದ್ತಾ ಇದ್ದಾರೆ. SC/ST ಜನಾಂಗದವರು ಸುಮಾರು 60% ಓದ್ತಾ ಇದ್ದಾರೆ. ಆ ಪಾಪದವರು ಹೊರಗಡೆ ಹೋಗಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು ಅಂತಂದರೆ ಕಡಿಮೆ ಪಕ್ಷ 10 ಲಕ್ಷ ರೂಪಾಯಿ ಆದರೂ ಖರ್ಚು ಮಾಡಬೇಕಾಗ್ತದೆ. ಶ್ರೀಮಂತರ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇಲ್ಲ, ಮೈಸೂರು, ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಓದುವಂಥ ವ್ಯವಸ್ಥೆ ಮಾಡ್ತಾರೆ. ಆದರೆ ಪಾಪದ ಬಡವರು ಕೂಡ ಎಜುಕೇಷನ್ ಆಗಬೇಕು ಅಂತ ಚಿಂತನೆ ಇದೆ. ಈ ವಿವಿಧ ಮುಚ್ಚಬಾರ್ದು, ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತದೆ. ಅದರ ಜೊತೆಗೆ ತಾವೆಲ್ಲ ನೋಡಿದಿರಿ, ನಿನ್ನೆ ಒಂದು ಡೆಲಿಗೇಷನ್ ಹೋಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಜುಕೇಷನ್ ಮಿನಿಸ್ಟ್ರಿಗೆ ಎಲ್ಲ ಡೆಲಿಗೇಷನ್ ಕೊಟ್ಟಿದ್ದಾರೆ. ಆ ಡೆಲಿಗೇಷನ್ ಕಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ಕೊಂಡಿದ್ದಾರೆ. ಬರೀ ಡೆಲಿಗೇಷನ್ ಕೊಟ್ಟೋದಕ್ಕೆ ಅದು ಈಗಿನ ತೆರೆದವರಿಗೆ ಏನು ಹೇಳಬೇಕು, ಈಗಿನ ತೆರೆದವರಿಗೆ ಏನು ಹೇಳಬೇಕು ಅಂತ ಚಿಂತನೆ ಮಾಡಬೇಕಾಗ್ತದೆ. ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದರೆ, ನಮ್ಮ ಕೊಡಗಿನಲ್ಲಿ 2 ಜನ ಶಾಸಕರು ಬೆಂಗಳೂರಿನವರು, ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಹಾಗಾಗಿ ಕೊಡಗಿನ ಕಷ್ಟ ಸುಖವನ್ನೇ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರ ಪ್ರಯತ್ನ ಸಾಲದು ಅಂತ ಹೇಳಿ ಇಷ್ಟಪಡ್ತೇನೆ. ಉಳಿಸೋದಿದ್ದರೆ ಅವರೇನಾದ್ರು ಮರ್ಜಿ ಮಾಡಿದರೆ ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಮಾಡೋದಕ್ಕೆ ಮಾಡ್ತೇವೆ. ಮೊನ್ನೆ DK ಶಿವಕುಮಾರ್ ಮಾತನ್ನು ನಾನು ವಿಡಿಯೋದಲ್ಲಿ ಕೇಳಿದೆ. ಅವ್ರು ಹೇಳಿದರು, ನೋಡಪ್ಪ, ಇದು ನಿಮಗೆ ಮೈಸೂರು ಯೂನಿವರ್ಸಿಟಿ ಬೇಕಾ, ಮಂಗಳೂರು ಯೂನಿವರ್ಸಿಟಿ ಬೇಕಾ, ಬೆಂಗಳೂರು ಯೂನಿವರ್ಸಿಟಿ ಬೇಕಾ, ನನಗೆ ನಮ್ಮ ಕನಕಪುರದಲ್ಲಿ ಯೂನಿವರ್ಸಿಟಿ ಕೇಳಿದ್ರು, ನಾನು ಬೇಡ ಅಂತ ಹೇಳ್ಬಿಟ್ಟೆ. ಎಲ್ಲರೂ ಕೆಲಸ ಮಾಡಬೇಕಂದ್ರೆ ಕೊಡಗು ಯೂನಿವರ್ಸಿಟಿ ಓದಿದ್ರು ಕೂಡ ಮೈಸೂರು, ಬೆಂಗಳೂರು ಜಾತಿಗೆ ಬರಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅದರ ಅರ್ಥ ಏನು? ಅದರ ಅರ್ಥ ಅವರು ಪಾಸಿಟಿವ್ ಆಗಿಲ್ಲ, ನೆಗೆಟಿವ್ ಆಗಿದ್ದಾರೆ. ಹಾಗಾಗಿ ನನಗೆ ಸಂಶಯ ಇದೆ, ಇದನ್ನು ಮುಚ್ಚುತ್ತಾರೆ, ಮರ್ಜಿ ಮಾಡುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ನಾವು ಭಾರತೀಯ ಜನತಾ ಪಕ್ಷದ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಹಳ್ಳಿಗಳಿಗೆ ಹೋಗಿ ಹೋರಾಟವನ್ನು ಮಾಡೋದಕ್ಕೆ ಕೆಲಸ ಮಾಡ್ತೇವೆ. ಈ ಸರ್ಕಾರ ಬಂದ ನಂತರ ಕೊಡಗಿನ ಜನರನ್ನು ನೆಮ್ಮದಿಯಾಗಿರಲಿಕ್ಕೆ ಬಿಡಲಿಲ್ಲ. ಒಂದು C&D ಲ್ಯಾಂಡ್ ಇರ್ಬೋದು, ಅದನ್ನು ಕೂಡ ಸರ್ಕಾರ ಈ ಈಶ್ವರ ಖಂಡ್ರೆ ಅವರು ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಆದೇಶವನ್ನು ಹಾಕಿದ್ದಾರೆ. SC/ST ಅಮೌಂಟನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. SC/ST ಅಮೌಂಟನ್ನು ಕ್ಯಾರಿ ಫಾರ್ವರ್ಡ್ ಆಗಬೇಕು, ಅದನ್ನು ಕೂಡ ಮಾಡಲಿಲ್ಲ. ಅದರ ಜೊತೆಗೆ ಇವತ್ತು ಕೊಟ್ಟಂಥ ಬಡ್ಜೆಟ್ ಕೂಡ ಒಂದೇ ವರ್ಗದವರಿಗೆ ಬಡ್ಜೆಟ್ ಇದು ದೂರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ.
ಈ ರೀತಿ ಬಡ್ಜೆಟನ್ನು ಕೊಡಬಾರ್ದು. ಕಾಮನ್ ಸಿವಿಲ್ ಕೋಡನ್ನು ತರುವಂಥ ವ್ಯವಸ್ಥೆ ಆಗಬೇಕಾಗಿದೆ ಈ ದೇಶಕ್ಕೆ. ಇಲ್ಲ ಅಂತಂದರೆ ಭ್ರಷ್ಟೀಕರಣದ ನೀತಿಯನ್ನು ಮಾಡಿ ಭ್ರಷ್ಟೀಕರಣವನ್ನು ಮಾಡಿಕೊಂಡು ಹೋಗ್ತಾರೆ. ಇದನ್ನು ತೀವ್ರವಾಗಿ ನಾವು ವಿರೋಧಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಪ್ರಮುಖರು, ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಅವರಾತ್ರಿ ಧರಣಿ ವ್ಯವಸ್ಥಿತವಾಗಿ ರಾಜ್ಯಕ್ಕೆಂದು ಚುರುಕು ಮುಟ್ಟಿಸ್ತಕ್ಕಂಥ ಸರ್ಕಾರಕ್ಕೆ ಚುರುಕು ಮುಟ್ಟಿಸುವಂತ ಕೆಲಸ ಆಗಿದೆ. ನಾವು ಅಂದ್ಕೊಂಡ್ವಿ ನಮ್ಮ ಪ್ರತಿಭಟನೆ ಮೊನ್ನೆ ಪಾದಯಾತ್ರೆ ಮಾಡಿದ ನಂತರ ಈ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ತಕ್ಷಣಕ್ಕೆ ಆದೇಶವನ್ನು ಹೊರಡಿಸುತ್ತೆ ಅಂತೇಳಿ. ಯಾಕೋ ಕಾಂಗ್ರೆಸ್ನವರಿಗೆ ಕೊಡಗಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂತೇಳಿ ಮನವರಿಕೆ ಆದಾಗ ಅದನ್ನ ಧರಣಿ ಮುಖಾಂತರ ವ್ಯಕ್ತಪಡಿಸಿದ್ವಿ. ಇವತ್ತು ಮತ್ತೆ ಇವರ ನಾಟಕವನ್ನು ನೋಡಿದಾಗ ಹೋರಾಟ ಮಾಡಲೇಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ ಎಲ್ಲ ಮಂಡಳಿ ಮಾಡಬೇಕು ಅಂತ ಯೋಚನೆಗಳನ್ನು ನಾವು ಮಾಡಿಕೊಂಡು ಇವತ್ತಿಲ್ಲಿ ಬಂದಿದ್ದೇವೆ. ಒಂದು ವಿಶ್ವವಿದ್ಯಾನಿಲಯ, ಸಾಮಾನ್ಯ ಶಾಸಕರು ಆ ವಿಶ್ವವಿದ್ಯಾಲಯ ತಂದಾದ ಹೇಗೆ ಅಲ್ಲಿನ ವ್ಯವಸ್ಥೆಗಳಾಗಿದೆ ಎಲ್ಲವನ್ನ ನಮ್ಮ ಮುಂದೆ ಹೇಳಿದ್ದಾರೆ. ಬಹುಶಃ ಬೇರೆಲ್ಲ ಘೋಷಣೆ ಮಾಡಿದಂಥ ವಿಶ್ವವಿದ್ಯಾಲಯಕ್ಕಿಂತ ಹೆಚ್ಚು ಜಾಗ ಇರ್ತಕ್ಕಂಥ ಜಾಗ ನಮ್ಮ ವಿಶ್ವವಿದ್ಯಾಲಯ, ಸುಮಾರು 100 ಎಕರೆಗಿಂತಲೂ ಹೆಚ್ಚು. ಇವತ್ತು ಒಂದು ಮಹಾವಿಶ್ವವಿದ್ಯಾನಿಲಯ, ಒಂದು ಸ್ನಾತಕ, ಇನ್ನೊಂದು ಸ್ನಾತಕೋತ್ತರ, ಸುಮಾರು 6 ಸರ್ಕಾರಿ ವಿಶ್ವವಿದ್ಯಾನಿಲಯ, 3 ಅನುದಾನಿತ ವಿಶ್ವವಿದ್ಯಾನಿಲಯ, 14 ಖಾಸಗಿ ವಿದ್ಯಾನಿಲಯಗಳು ಇವತ್ತು ಇದರ ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಸುಮಾರು 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. 1825 ಹೆಚ್ಚು ಅರಣ್ಯ ನೀತಿಯಲ್ಲಿ ನಮಗೆ ವಿರೋಧ ಮಾಡಿರ್ಬೋದು, ಆದರೆ ಅವರ ಇನ್ನೊಂದು ಮುಖವನ್ನು ನಾನು ಇಷ್ಟಪಡ್ತೇನೆ. ಅವರ ಜಿಲ್ಲೆಗೆ ಬೇಕಾದಂಥ ಒಂದು ವಿಶ್ವವಿದ್ಯಾನಿಲಯವನ್ನು ಗಟ್ಟಿಯಾಗಿ ನಿಂತು ಅದನ್ನು ಉಳಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಅವತ್ತು ನಮ್ಮ ಇಲ್ಲಿ 2 ಶಾಸಕರು ಏನ್ ಮಾಡ್ತಾ ಇದ್ರು, ಅವತ್ತು ನಮ್ಮವರು ಯಾಕೆ ವಿರೋಧ ಮಾಡಲಿಲ್ಲ? ಅವತ್ತು ಇವರು ಗಟ್ಟಿಯಾಗಿ ನಿಂತು ಕೇಳಬಹುದಿತ್ತಲ್ಲ. ಈ ವ್ಯವಸ್ಥೆಯನ್ನು ಮಾಡದೆ ಇವತ್ತು ಇಡೀ ಜಿಲ್ಲೆಯ ಜನರು ಬೀದಿಗಿಳಿದಿರುವಾಗ, ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಿರುವಾಗ ಈಗ ಇವರಿಗೆ ಗೊತ್ತಾಯ್ತು ಜನರು ಇದರ ವಿರೋಧ ಇದ್ದಾರೆ ಅಂತೇಳಿ ಈಗ ಈ ನಾಟಕವನ್ನು ಮಾಡ್ತಿದ್ದಾರೆ. ಅದರಿಂದ ಈ ಕೂಡಲೇ ನಾವು ಮತ್ತೊಂದ್ಸಲ ಕರೆಯನ್ನು ಕೊಡ್ತಿದ್ದೇವೆ. ಈಗಾಗಲೇ ಶಾಸಕರು ಮಾತಾಡಿದಾಗ ಹೇಳಿದಾಗ ಇದು ಆರಂಭ ಅಷ್ಟೇ. ಇದೆಲ್ಲ ಕೊನೆ ಎಲ್ಲಿಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಉಳಿಸೋರಿಗೆ ಏನೇನು ಪ್ರಯತ್ನ ಆಗಬೇಕು ಎಲ್ಲ ರೀತಿಯ ಹೋರಾಟಗಳು ಮಾಡ್ತೇವೆ ಬಂಧುಗಳೇ. ಇವತ್ತು ಕೊಡಗು ಜಿಲ್ಲೆಗೆ ನಾವು ಬಂಧನ ಕರೆ ಕೊಟ್ಟಿದ್ದೆವು. ಆದರೆ ಅನೇಕ ವಿದ್ಯಾರ್ಥಿಗಳು, ಪೋಷಕರ ವಿನಂತಿಯ ಮೇರೆಗೆ ಈಗ ಎಕ್ಸಾಮ್ಗಳು ಆಗ್ತಾ ಇದೆ. ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, PUC, ಈಗ ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಾಗ್ತಾ ಇರೋದ್ರಿಂದ ನಾವು ಇದನ್ನ ಮುಂದೂಡಿದ್ದೇವೆ. ಖಂಡಿತವಾಗಿಯೂ ಕೊಡಗು ಬಂದು ಹಿಂಪಾಟದಿಲ್ಲ, ಇದನ್ನು ಮುಂದೂಡಿದ್ದೇವೆ. ಮುಂದೆಯೂ ಇವರು ಇದಕ್ಕೆ ಸ್ಪಂದಿಸದಿದ್ರೆ ಕೊಡಗು ಬಂದ್ ಮಾಡುವುದಂತೂ ಶತಸಿದ್ಧ. ಇದಕ್ಕೆ ಇಡೀ ನಾಡಿನ ಜನತೆ, ಕೊಡಗಿನ ಜನತೆ ನಮಗೆ ಬೆಂಬಲವನ್ನು ಸೂಚಿಸ್ತಾರೆ. ಇದು ಆಗ್ತದೆ ಬಂಧುಗಳೇ. ಮತ್ತೆ ಮೊನ್ನೆ ನಡೆದಂತ ಬಜೆಟ್ ಅಂದ್ರೆ ಈಗ ಒಂದು ವರ್ಗಕ್ಕೆ ವಿಶೇಷವಾಗಿ ಒಂದು ವ್ಯವಸ್ಥೆಯನ್ನು ಕೊಡುವಂಥದ್ದು. ಒಂದು ವರ್ಗವನ್ನು ಮಾತ್ರ ಅವರಿಗೆ ಒಂದು ರೀತಿಯಲ್ಲಿ ಮತ ಬ್ಯಾಂಕ್ ಮಾಡೋ ಉದ್ದೇಶದಿಂದ ಕೆಲವು ಯೋಜನೆಗಳಲ್ಲಿ ಅವ್ರಿಗೆ ಮಾತ್ರ ಕೊಡುವಂಥದ್ದು. ಅವ್ರು ಹೇಳ್ತಾರೆ ಭಾರತದಲ್ಲಿ ಶೇಕಡ ಇಷ್ಟು ಅವರು ಸಹ ಇದ್ದಾರೆ, ಅವರಿಗೆ ಇದ್ರಲ್ಲಿ ಕೊಡೋ ತಪ್ಪೇನಂತ. ಹಾಗಿದ್ರೆ ಅವರು ಈ ಬೇರೆ ಉಚಿತ ಏನು ಬಾಕಿಗಳಿದೆ ಅದನ್ನು ತಗೊಳ್ತಿಲ್ವ? ಅವರು ಅದನ್ನ ಪ್ರಶ್ನೆ ಮಾಡೋದಿಲ್ವಾಗ? ಆಗ ಅವರು ಅದನ್ನೆಲ್ಲ ಬೇರೆಲ್ಲ ಬಾಕಿಗಳನ್ನ ಬಿಟ್ಟು ಕೇವಲ ಈ 4% ಅಲ್ಲಿ ಅವರು ಬರ್ತಾರ? ಇದೆಲ್ಲ ಮಾಡ್ಲಿಕ್ಕೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡೋದನ್ನ ನಾವು ವಿರೋಧಿಸ್ತೇವೆ. ಹಾಗೆ ಜಿಲ್ಲೆಯ ಅನೇಕ ಸಮಸ್ಯೆಗಳಿದೆ, ಇದೆಲ್ಲ ಹೊರತುಪಡಿಸಿ ಈಗಾಗಲೇ CND ಲೈನ್ ನಲ್ಲಿ ಅಷ್ಟೇ. ಈಗ ಸುಮ್ಮನೆ ನಾವು ಮೊನ್ನೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿ ಹಿರಿಕಳಲೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ರತ್ನಮ್ಮ ರಾಮಕೃಷ್ಣ ಅವರು ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹಿರಿಕಳಲೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ರತ್ನಮ್ಮ ರಾಮಕೃಷ್ಣ ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ. ಇಂದಿನ ಅಧ್ಯಕ್ಷೆ ರಾಜಮ್ಮ ರಾಮಕೃಷ್ಣೇಗೌಡರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಹಿರಿಕಳಲೆ ರತ್ನಮ್ಮ ರಾಮಕೃಷ್ಣ ಅವರನ್ನ ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ರತ್ನಮ್ಮ ರಾಮಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ, ತಾಲೂಕು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಲೋಕೇಶ್ ಘೋಷಿಸಿದರು. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಕೆಆರ್ಪೇಟೆ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು, ಅಧಿಕಾರವು ಯಾರಿಗೂ ಶಾಶ್ವತವಲ್ಲ. ನಾವು ಮಾಡುವ ಒಳ್ಳೆಯ ಕೆಲಸಗಳು ಮಾತ್ರ ಎಂದಿಗೂ ಶಾಶ್ವತವಾಗಿರುತ್ತದೆ. ಗ್ರಾಮ ಪಂಚಾಯಿತಿಗೆ ಇಂದು ನೇರವಾಗಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಕಷ್ಟು ಅನುದಾನ ಬರುತ್ತಿದೆ. ಗ್ರಾಮಗಳ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮಾದರಿ ಗ್ರಾಮ ಪಂಚಾಯಿತಿ ನಿರ್ಮಿಸುವಲ್ಲಿ ಅಧ್ಯಕ್ಷರ ಜೊತೆ ಪ್ರತಿಯೊಬ್ಬ ಸದಸ್ಯರು ಕೈಜೋಡಿಸಬೇಕೆಂದು ಕಿವಿ ಮಾತು ಹೇಳಿದರು. ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷೆ ರತ್ನಮ್ಮ ರಾಮಕೃಷ್ಣ,
ನನ್ನ ಅವಧಿಯಲ್ಲಿ ಪಕ್ಷಭೇದ ಮರೆತು ಸರ್ವ ಸದಸ್ಯರನ್ನ ಜೊತೆಗೂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪ್ರತಿ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ವಿದ್ಯುತ್ ದೀಪಗಳು, ಕುಡಿಯುವ ನೀರು, ಜಾನುವಾರು ನೀರು ಕುಡಿಯುವ ತೊಟ್ಟಿ, ಜಾನುವಾರು ಕೊಟ್ಟಿಗೆ ಹಾಗೂ ಕೆರೆ ಕಟ್ಟೆ ಅಭಿವೃದ್ಧಿ, ಇದರ ಜೊತೆಗೆ ಸರ್ಕಾರ ಇಲಾಖೆಯಿಂದ ಬರುವ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಂಡು ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಿರಿಕಳಲೆ ಮಂಜುನಾಥ್, ನೂತನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವಂತೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಯ ಘೋಷಣೆಯಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಿರಿಕಳಲೆ ಮಂಜುನಾಥ್, ಪುರಸಭೆ ಮಾಜಿ ಸದಸ್ಯರಾದ ವಿನೋದ್ ಕುಮಾರ್, ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ್, ಮುಖಂಡರಾದ ಚಿಕ್ಕನಹಳ್ಳಿ ಮಂಜುನಾಥ್, ಎಚ್ಎಂ ರಾಮೇಗೌಡ, ಬಲರಾಮ್, ನಾಗರಾಜ್, ಮಂಜುನಾಥ್, ಸುಂದ್ರಮ್ಮ, ಪದ್ಮಮ್ಮ, ಪುಷ್ಪಲತಾ, ಮಮತಾ, ಕಾಂತರಾಜು, ಮರಿಯಮ್ಮ ಸೇರಿದಂತೆ ಹಿರಿಕಳಲೆ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ನೂರಾರು ಯುವಕರು ಉಪಸ್ಥಿತರಿದ್ದರು. ಇವತ್ತು ಅಧ್ಯಕ್ಷರ ಚುನಾವಣೆ ಇದ್ದು ಏನು ಹಿಂದೆ ಅಧ್ಯಕ್ಷರಾಗಿದ್ದಂಥ ರಾಜಮ್ಮ ರಾಮಕೃಷ್ಣೇಗೌಡರು ಅವರು ಅಧ್ಯಕ್ಷರ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿ ಅವರ ಅವಧಿಯಲ್ಲಿ ನಡೆದಂಗೆ ಅವರು ರಾಜೀನಾಮೆ ಕೊಟ್ಟಿದ್ದು, ಅವರ ರಾಜೀನಾಮೆ ತೆರವಾಗಿದ್ದು, ಇವತ್ತು ಚುನಾವಣಾಧಿಕಾರಿಗಳು ನೂತನವಾಗಿ ಇವತ್ತು ಅಧ್ಯಕ್ಷರ ಚುನಾವಣೆಯನ್ನು ಘೋಷಣೆ ಮಾಡಿದರು. ಇವತ್ತು ರತ್ನಮ್ಮ ರಾಮಕೃಷ್ಣೇಗೌಡರನ್ನ ಪಕ್ಷಾತೀತವಾಗಿ ಹಿರಿಕಳೆ ಗ್ರಾಮ ಪಂಚಾಯಿತಿಯ ಏನು 20 ಜನ ಸದಸ್ಯರೂ ಕೂಡ ಒಟ್ಟಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ನಾನು ಎಲ್ಲ ಸದಸ್ಯರಿಗೂ ನಾನು ತುಂಬ ಅಭಿನಂದಿಸ್ತೀನಿ. ಅದರ ಜೊತೆಗೆ ಇವತ್ತು ಗ್ರಾಮ ಪಂಚಾಯಿತಿಲಿ ಹಿಂದೆ ಏನು ರಾಜಮ್ಮ ರಾಮಕೃಷ್ಣೇಗೌಡರ ಅವಧಿಯಲ್ಲಿ ಒಳ್ಳೆಯ ಕೆಲಸಗಳು ಆಗಿದ್ದು ಎಲ್ಲ ಗ್ರಾಮಗಳಲ್ಲೂ. ಅದರ ಜೊತೆಗೆ ಇನ್ನು ಮುಂದೆ ಈಗ ಆಗಿರುವಂಥ ರತ್ನಮ್ಮ ರಾಮಕೃಷ್ಣೇಗೌಡರು ಸದಾ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರೂ ಒಳ್ಳೆಯ ಕೆಲಸಗಳನ್ನ, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಬೀದಿ ದೀಪಗಳ ಸಮಸ್ಯೆ ಇರ್ಬೋದು, ಈಗ NREGಲಿ ಏನು ಕೆಲಸ ಇವತ್ತುವರೆಗೆ ಮಾಡಿದ್ದಾರೆ, ಕೆರೆ ಕಟ್ಟೆಗಳು, ದನ ಕರಿಗೆ ನೀರಿನ ವ್ಯವಸ್ಥೆ, ಪ್ರತಿಯೊಂದು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು, ಯಾಕೆಂದರೆ ಇದರಲ್ಲಿ ಪಕ್ಷ ಅನ್ನೋದಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಸಿದ್ದಾಪುರ ಸಮೀಪದ ಮಾಲ್ದಾರಿಯ ಮುತ್ತಪ್ಪ ದೇವಸ್ಥಾನದ ಸಭಾಂಗಣದಲ್ಲಿ ಸಂಜೀವಿನಿ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಂಜೀವಿನಿ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವತಿಯಿಂದ ಮಹಿಳೆಯರಿಗೆ ಕ್ರೀಡಾಕೂಟ ಹಾಗೂ ವಿವಿಧ ಆಟೋಟ ಕಾರ್ಯಕ್ರಮಗಳು ಮಾಲ್ದಾರಿಯ ಮುತ್ತಪ್ಪ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ಮಾಲ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರು ಸಂಘಟನೆಗಳ ಮೂಲಕ ಶಕ್ತರಾಗಿ ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಅಭಿವೃದ್ಧಿಯೊಂದಿಗೆ ಮುಂದೆ ಬರಬೇಕೆಂದು ತಿಳಿಸಿದರು. ODP ಸಂಸ್ಥೆಯ ವಲಯ ಮೇಲ್ವಿಚಾರಕಿ ಜಾಯ್ಸ್ ಮ್ಯಾನೇಜರ್ಸ್ ಮಾತನಾಡಿ, ಮಹಿಳಾ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವ ಮಹಿಳೆಯರು ಸ್ವ ಉದ್ಯೋಗದ ಮೂಲಕ ಗುರುತಿಸಿಕೊಂಡು ಅಭಿವೃದ್ಧಿಯೊಂದಿಗೆ ಮುಂದೆ ಬರುತ್ತಿದ್ದಾರೆ. ಮಹಿಳೆಯರು ಸಂಘಟನೆಯ ಮೂಲಕ ಒಗ್ಗಟ್ಟಿನೊಂದಿಗೆ ಮುನ್ನಡೆಯಬೇಕು ಎಂದರು. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ರಾಣಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾಲ್ದಾರೆ ಬ್ಯಾಂಕ್ ವ್ಯವಸ್ಥಾಪಕರಾದ ವಲ್ಸರಾಜ್, ಅಂಬೇಡ್ಕರ್ ಸೇನೆಯ ಸತೀಶ್, ಒಕ್ಕೂಟದ CRP ಪುಷ್ಪ, MBK ರೋಹಿಣಿ, ಪಶು ಸಖಿ ರೇಖಾ, ಕೃಷಿ ಸಖಿ ನಿತ್ಯ, ವನ ಸಖಿ ಶೋಭಾ, ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು. पूजिपे निनगे हे नाता विघ्न विनाशक विद्या प्रदायक सिद्धि प्रदायक गणनाता सिद्धि प्रदायक गणनाता. ಮಹಿಳೆಯರು ಜಾಸ್ತಿ ಇದ್ದೀವಿ. ಯಾಕೆಂತಂದ್ರೆ ಇವತ್ತು ಮಹಿಳೆಯರು ಮುಂದೆ ಬಂದ್ರೆ ನಮ್ಮ ಕುಟುಂಬ ಮುಂದೆ ಬರುತ್ತೆ. ಇವತ್ತು ಸ್ವಸಹಾಯ ಸಂಘಗಳ ಮೂಲಕ, ಸ್ತ್ರೀಶಕ್ತಿ ಸಂಘಗಳ ಮೂಲಕ ಮಹಿಳೆಯರು ಅರಿವು ಪಡ್ಕೊಂಡು ಜ್ಞಾನವನ್ನು ಬೆಳೆಸಿ ಉಳಿತಾಯ ಮಾಡಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮುಂದಾಗಿದ್ದೇವೆ. ಅದರ ಜೊತೆಗೆ ನಾವು ಇವತ್ತು ಮಹಿಳಾ ದಿನಾಚರಣೆ ಒಂದು ಅರ್ಥ ಕೊಡ್ಬೇಕಂದ್ರೆ, ನಾವು ಮಹಿಳೆಯರು ತಾಳ್ಮೆಯ ಪ್ರತಿರೂಪ. ಮಹಿಳೆ ಮುಂದೆ ಬಂದ್ರೆ ನಮ್ಮ ಸಮಾಜ ಮುಂದೆ ಬರುತ್ತೆ. ಇವತ್ತು ಮಹಿಳೆಗೆ ಉನ್ನತವಾದ ಒಂದು ಸ್ಥಾನ ಇದೆ. ಮಹಿಳೆ ಅಂದ್ರೆ
ದೇವತೆಗೆ ಹೋಲಿಸ್ತಾರೆ. ಇವತ್ತು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಪ್ರೀತಿಯ ಮಡದಿಯಾಗಿ ಮತ್ತು ಸ್ನೇಹಿತೆಯಾಗಿ ಎಲ್ಲ ರೀತಿಯ ಒಂದು ಜವಾಬ್ದಾರಿಯನ್ನು ತಾಳ್ಮೆಯಿಂದ ನಿಭಾಯಿಸುವವಳು ನಾವು ಮಹಿಳೆಯರು. ಈ ಮಹಿಳೆಯರು ಇವತ್ತು ನಾವೆಲ್ಲರೂ ಇಲ್ಲಿ ಒಂದು ವೇದಿಕೆ ಅಡಿಯಲ್ಲಿ ತಮ್ಮತನವನ್ನು, ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತು ಬೆಳಗಿಂದ ಸಂಜೀವಿನಿ ಒಕ್ಕೂಟದಿಂದ ನಿಮಗೆ ಸ್ಪೋರ್ಟ್ಸ್ ಇಟ್ಟಿದ್ರು, ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದ್ದೀರಾ. ಇದು ಮುಖ್ಯವಾಗಿ ನಮಗೆ ಮಹಿಳೆಯರಿಗೆ ಬೇಕು. ಯಾವಾಗಲೂ ಮಹಿಳೆಯರು ತಲೆ ಎತ್ತಿ ನಿಲ್ಬೇಕು. ಏಕೆಂದ್ರೆ ನಮಗೆ ಗೊತ್ತಿಲ್ಲ ಅಂತ ಯಾವ ವಿಷಯನೂ ಹೇಳ್ಬಾರ್ದು. ನಮ್ಗೆ ಗೊತ್ತಿದೆ, ಕಲಿತೀವಿ, ಮುಂದೆ ಬರ್ತೀವಿ ಹೇಳುವಂತ ಒಂದು ಮನೋಸ್ಥಿತಿಯನ್ನು ನಾವು ತಿಳ್ಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ, ಜೊತೆಗೆ ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ನನ್ನ ಹೆಸರು ಉಷಾ ಅಂತ. ನಾನು ಮಾಲ್ಗೇರಿ ಸಂಜೀವಿನಿ ಒಕ್ಕೂಟದಲ್ಲಿ CRP ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಂಜೀವಿನಿ ಒಕ್ಕೂಟ ಮುಖಾಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಕ್ರೀಡಾಕೂಟ ಇದಾಗಿದೆ. ಇನ್ನು ನೆಕ್ಸ್ಟ್ ಇನ್ನು ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ನಮ್ಮ ಈ ಒಂದು ಸ್ವಸಹಾಯ ಸಂಘದ ಮುಖಾಂತರ ಹಲವು ಚಟುವಟಿಕೆಗಳಲ್ಲಿ ಕೂಡ ಮಹಿಳೆಯರು ತೊಡಗಿದ್ದಾರೆ. ಇದು ಮುಖ್ಯ ಕಾರಣ ಏನಂದರೆ ಅವರು ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಹೇಳೋದೇ ನಮ್ಮ ಒಂದು ಉದ್ದೇಶನೂ ಧ್ಯೇಯರು. ಹಾಗೂ ಇದಕ್ಕೆ ಎಲ್ಲರೂ ನಮಗೆ ತುಂಬ ಸಹಕಾರಿಯಾಗಿ ಇದ್ದಾರೆ. ಅದಲ್ಲದೆ ಪಂಚಾಯಿತಿ ಮುಖಾಂತರನೂ, ಬ್ಯಾಂಕ್ ಮುಖಾಂತರ ಮತ್ತು ಇನ್ನಿತರ ಹೊರಗಡೆ ಎಲ್ಲ ಸ್ಥಳೀಯರ ಮುಖಾಂತರನೂ ನಮಗೆ ಸಹಾಯಧನನೂ ಹಾಗೂ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ನಮಗೆ ಸಹಾಯ ಮಾಡಿದ್ದಾರೆ. ಅದು ಅಲ್ಲದೆ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಮತ್ತು ಸಂಘ ಸಂಸ್ಥೆಯ ಮಹಿಳೆಯರು ಕೂಡ ಇದರಲ್ಲಿ ಸಪೋರ್ಟ್ ಆಗಿದ್ದಾರೆ. ನಾವೆಲ್ಲರೂ ಎಲ್ಲ ಮಹಿಳೆಯರು ಒಂದು ಗೂಡ್ಬಿಟ್ಟು ಒಂದು ಪ್ರವಾಸ ಹೋಗುವಂತ ಇದ್ದೇವೆ ಅಯೋಧ್ಯೆಗೆ. ಅದು ವಿಮಾನ ಮುಖಾಂತರ ಹೋಗಬೇಕು ಅಂತ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಅದಲ್ಲದೆ ಇದೊಂದು 4ನೇ ವರ್ಷ ನಾವು ಮಾಡ್ತಾ ಇದ್ದೀವಿ. ಇದೇ ಥರ ಪ್ರೋತ್ಸಾಹ ನಮ್ಮೊಟ್ಟಿಗೆ ಎಲ್ಲರೂ ಒಗ್ಗೂಡಿ ಬಿಟ್ಟರೆ ನಾವು ಮುಂದಿನ ವರ್ಷ ಕೂಡ ಇದಕ್ಕಿಂತ ಇನ್ನೂ ಅದ್ದೂರಿಯಾಗಿ ಈ ಒಂದು ಮಹಿಳಾ ದಿನಾಚರಣೆ ಆಚರಿಸುವಂತ ಎಲ್ಲರೂ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ಫಸ್ಟ್ ಕ್ರೈ ಇಂಟರ್ನೆಟ್ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವ ಮಾರ್ಚ್ 14ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಅರಿವು, ಗುರು ಹಿರಿಯರ ಬಗ್ಗೆ ಗೌರವ ಮೂಡಿಸಿ ಸುಸಂಸ್ಕೃತ ನಾಗರಿಕರನ್ನಾಗಿ ರೂಪಿಸುತ್ತಿರುವ ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಫಸ್ಟ್ ಕ್ರೈ ಇಂಟರ್ನೆಟ್ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಮಾರ್ಚ್ 14ರ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಕೆಆರ್ಪೇಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಸಂಸ್ಕೃತಿ ಸಂಘಟಕ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ತಿಳಿಸಿದರು. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಾಡಿನ ಖ್ಯಾತ ಕಲಾವಿದರು ಹಾಗೂ ಕಿರಿತೆರೆಯ ಹಿರಿಯ ನಟರಾದ ಸೇತುರಾಮ್, ಲೆಫ್ಟಿನೆಂಟ್ ಕರ್ನಲ್ ತಹಶೀಲ್ದಾರ್ ಅಶೋಕ್ ಹಾಗೂ ನ್ಯಾಯವಾದಿ ರಮಾ ಅಯ್ಯರ್ ಅವರಿಗೆ ದೇವತುಷ್ಟ ಎಂಬ ಬಿರುದು ನೀಡಿ ಸನ್ಮಾನಿಸಿ ಗೌರವಿಸಲಾಗಿದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಮುಖ್ಯ ಶಿಕ್ಷಕಿ ನಿವೇದಿತಾ ಉಪಸ್ಥಿತರಿದ್ದರು. ನಮಸ್ತೆ, ನಾನು ಗೋಪಾಲಕೃಷ್ಣ ಅವಧಾನಿ. ನಮ್ಮದು ಪ್ರಬುದ್ಧ ಪ್ರತಿಷ್ಠಾನ ಅಂತ ಒಂದು ಪ್ರತಿಷ್ಠಾನವನ್ನು ಮಾಡ್ಕೊಂಡಿದ್ದೀವಿ. ಅದರ ಅಡಿಯಲ್ಲಿ ಕೆಆರ್ಪೇಟೆ ನಗರದ ಜಯನಗರದಲ್ಲಿ ಫಸ್ಟ್ ಕ್ರೈ ಇಂಟರ್ನೆಟ್ ಆರ್ಟ್ಸ್ ಅಂತ ಒಂದು ಚಿಕ್ಕ ಮಕ್ಕಳಿಗಾಗಿ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ಇದು ತುಂಬ ಉಪಯುಕ್ತವಾಗಿ ಮಕ್ಕಳಿಗೆ ನಡೀತಾ ಇದೆ. ಮಕ್ಕಳಿಗೆ ಮಾಡರ್ನ್ ಎಜುಕೇಷನ್ ಜೊತೆಗೆ ನಮ್ಮ ಸಾಂಸ್ಕೃತಿಕ ಮತ್ತು ನಮ್ಮ ಕಲ್ಚರನ್ನು ಕಲಿಸ್ಕೊಡೋದಕ್ಕೆ ತುಂಬ ಇದಕ್ಕೆ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ಅದರ ಬಗ್ಗೆ ಪೋಷಕರಿಗೂ ತುಂಬ ತೃಪ್ತಿ ಇದೆ. ಈ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಹೊಸಳ್ಳ ರಸ್ತೆಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ನಡೆಸೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಉದ್ದೇಶ ಏನಂದರೆ ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನು ಬೆಳೆಸಬೇಕು, ಹಾಗೆ ಪೋಷಕರಲ್ಲೂ ಒಂದು ನಾವು ಯಾರನ್ನ ಆದರ್ಶವಾಗಿ ತಗೋಬೇಕು ಅನ್ನೋ ಒಂದು ಸ್ಫೂರ್ತಿ ಬೆಳೆಸುವಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಅತ್ಯುನ್ನತವಾದಂತಹ ಒಳ್ಳೆಯ ಕೆಲಸ ಮಾಡಿರುವಂಥವ್ರನ್ನ ಗುರುತಿಸಿ 3 ಜನನ ನಾವು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಒಂದು ಅಭಿಲಾಷೆ ಇಟ್ಕೊಂಡಿದ್ದೀವಿ. ಆ ಪ್ರಸಂಗದಲ್ಲಿ ಕಲಾಕ್ಷೇತ್ರದಲ್ಲಿ ಸೇತುರಾಮ್ ಅಂತ ಸೀರಿಯಲ್ ಆರ್ಟಿಸ್ಟ್, ತುಂಬ ಹಿರಿಯ ಕಲಾವಿದರು,
ಅವ್ರನ್ನ ಕೇಳ್ಕೊಂಡಿದ್ದೀವಿ, ಅವರು ಸಹ ಬರ್ತಾರೆ. ನಮ್ಮ ಧರ್ಮ ಉಳಿಯೋದ್ರ ಜೊತೆಗೆ ದೇಶ ಧರ್ಮ ಎರಡೂ ಸಹ ಮನುಷ್ಯನಿಗೆ ಎರಡು ಕಣ್ಣಿದ್ದಂಗೆ, ಎರಡೂ ಒಂದೇ ದೃಷ್ಟಿಯನ್ನು ನೋಡುತ್ತೆ. ಹಾಗೆ ನಮ್ಮ ಜೊತೆಯಲ್ಲೇ ಇರುವಂತಹ ನಮ್ಮ ತಾಲೂಕಿಗೆ ದಂಡಾಧಿಕಾರಿಯಾಗಿ ಬಂದಿರುವಂತಹ ಅಶೋಕ್ ಅವರು ಸಹ ನಮ್ಮ ದೇಶವನ್ನು ಕಾಯೋದರಲ್ಲಿ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರಿಗೂ ಸಹ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ, ಮತ್ತು ಇನ್ನೊಬ್ಬರು ಅಡ್ವೊಕೇಟ್ ಇದ್ದಾರೆ ರಮಾ ಅಯ್ಯರ್ ಅಂತ, ಅವರು ನಮ್ಮ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾವುದೇ ಪಿಡುಗುಗಳಿದ್ದಾಗ ಅಂಥದ್ದನ್ನೆಲ್ಲ ಅವರು ಫ್ರೀ ಆಫ್ ಕಾಸ್ಟಲ್ಲಿ ಕೇಸನ್ನು ನಡೆಸಿ ಸಮಾಜಕ್ಕೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಗೌರವವನ್ನು ಸಹ ತಲುಪಿಸ್ಬೇಕು ಅಂತ ಒಂದು ದೇವತುಷ್ಟ ಅನ್ನೋ ಒಂದು ಬಿರುದನ್ನು ಕೊಟ್ಟು ಅವರನ್ನು ಗೌರವಿಸ್ತಾ ಇದ್ದೀವಿ. ದೇವತುಷ್ಟ ಅಂದರೆ ದೇವರನಿಗೆ ಪ್ರೀತಿಯಾದಂತಹ ಕೆಲಸವನ್ನು ಮಾಡಿದವರು ಅಂತ. ಈ ಕಾರ್ಯಕ್ರಮ ಮಾರ್ಚ್ ತಿಂಗಳ 14ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ ತನಕ ಹೊಸಳ್ಳ ರಸ್ತೆಯಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ನಡೆಯುತ್ತೆ. ತಾವೆಲ್ಲರೂ ಇದಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆಆರ್ಪೇಟೆ. ಅನಾಥ ಶ್ವಾನಗಳು ಬೆಕ್ಕುಗಳನ್ನು ರಕ್ಷಿಸಿ ಸಾಕುತ್ತಿರುವ ನಾಪೋಕ್ಲು ಸಮೀಪದ ಕರಡ ಗ್ರಾಮದ ಮಹಿಳೆ ಭವಾನಿ ಅಮ್ಮ. 5 ಮರಿ ಹಾಕಿದ ಮುದ್ದಾದ ನಾಯಿಯೊಂದರ ಕೈಕಾಲುಗಳನ್ನು ಕಟ್ಟಿ ಮರಿಗಳೊಂದಿಗೆ ಕರಡ ಗ್ರಾಮದ ಮಲೆತಿರಿಕೆ ಬೆಟ್ಟದ ಕಾಡಿನಲ್ಲಿ ಯಾರು ಕರುಣೆ ಇಲ್ಲದವರು ಬಿಟ್ಟು ಹೋಗಿದ್ದರು. ಅದಾಗ ತಾನೇ ಕಣ್ಣು ಬಿಟ್ಟ ಪುಟ್ಟ ಮರಿಗಳಿಗೆ ಹಾಲು ಉಣಿಸಲಾರದೆ ನಾಯಿ ಒದ್ದಾಡಿ ಮೈ ತುಂಬ ಗಾಯ ಮಾಡಿಕೊಂಡಿತ್ತು. ಈ ನಾಯಿ ಹಾಗೂ ಅದರ ಪುಟ್ಟ ಮರಿಗಳಿಗೆ ರಕ್ಷಣೆ ಸಿಕ್ಕಿದ್ದು ಓರ್ವ ಮಹಿಳೆಯಿಂದ. ಯಾವುದೇ ಬೇಸರ ವ್ಯಕ್ತಪಡಿಸದೆ ನಾಯಿ ಹಾಗೂ ಅದರ ಮರಿಗಳಿಗೆ ಹೊಟ್ಟೆ ತುಂಬಿಸಿ ಸಾಕುತ್ತಿದ್ದಾರೆ. ಇವರು ಯಾರೂ ಅಲ್ಲ, ನಾಪೋಕ್ಲು ಸಮೀಪದ ಕರಡ ಗ್ರಾಮದ ಮಹಿಳೆ ಭವಾನಿಯಮ್ಮ. ಇಂತಹ 10 ಹಲವು ಅನಾಥ ನಾಯಿ ಮರಿಗಳನ್ನು ತಂದು ಇವರು ಸಂರಕ್ಷಿಸುತ್ತಿದ್ದಾರೆ. ಇವರ ಮನೆ ರಸ್ತೆಯ ಬದಿಯಲ್ಲಿ ಇರುವುದರಿಂದ ಎಷ್ಟೋ ಮಂದಿ ಚಿಕ್ಕ ಮರಿಗಳನ್ನು ತಂದು ಬಿಟ್ಟು ತೆರಳುತ್ತಾರೆ. ಅವುಗಳಿಗೆಲ್ಲ ಆಶ್ರಯ ತಾಣ ಭವಾನಿಯಮ್ಮನವರ ಮನೆ. ಸದ್ಯ ಭವಾನಿಯಮ್ಮ 20 ನಾಯಿಗಳಿಗೆ ಹಾಗೂ 30 ಬೆಕ್ಕುಗಳಿಗೆ ಆಶ್ರಯ ನೀಡುತ್ತಿದ್ದಾರೆ. ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ, ವಿಟಮಿನ್ ಪೂರೈಕೆ, ಗಾಯಗಳಿಗೆ ಔಷಧಿ, ದಿನಕ್ಕೆ 2 ಬಾರಿ ಹಾಲು ಅನ್ನದ ಪೂರೈಕೆ ಎಲ್ಲವನ್ನ ಭವಾನಿಯವರು ತಮ್ಮ ಸೀಮಿತ ಆದಾಯದಲ್ಲಿ ನಿಭಾಯಿಸುತ್ತಿದ್ದಾರೆ. 50ರ ಗಡಿ ದಾಟದ ಈ ಮಹಿಳೆ ಬೆಳಗ್ಗೆ 5 ಗಂಟೆಯಿಂದ ನಾಯಿ ಬೆಕ್ಕುಗಳ ಗೂಡುಗಳನ್ನು ಶುಚಿಗೊಳಿಸುವ ಕಾಯಕದಲ್ಲಿ ತೊಡಗುತ್ತಾರೆ. ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿ ಸಾಕಲು ಸ್ಥಳದ ಅಭಾವವಾದಾಗ ಚಿಂತೆಗೀಡಾದ ಭವಾನಿಯವರಿಗೆ ಮನೆಯ ಸಮೀಪದ ನಿವೃತ್ತ ಪ್ರಾಂಶುಪಾಲೆ ಸುಲೋಚನಾ ನಾರಾಯಣ ಸೇರಿದಂತೆ ಕೆಲವರು ನೆರವಿನ ಹಸ್ತ ಚಾಚಿದ್ದಾರೆ. ನಾಯಿಗಳಿಗೆ ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅನಾಥ ಪ್ರಾಣಿಗಳ ರಕ್ಷಣೆಗೆ ಮುಂದಾಗಿರುವ ಭವಾನಿ ಅಮ್ಮನವರಿಗೆ ಸಹೃದಯರು ನೆರವಿನ ಅಗತ್ಯವಿದೆ. ಸಂತಾನಹರಣ ಚಿಕಿತ್ಸೆ ಪಡೆದ ಆರೋಗ್ಯಪೂರ್ಣ ನಾಯಿಗಳನ್ನು ದತ್ತು ಪಡೆದು ಸಾಕುವ ಮೂಲಕ, ನಾಯಿಗಳಿಗೆ ಅಗತ್ಯವಿರುವ ಆಹಾರ ಒದಗಿಸುವ ಮೂಲಕ, ದೇಣಿಗೆ ಸಂಗ್ರಹಿಸಿ ಹೆಣ್ಣು ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡುವುದರ ಮೂಲಕ ಸಹೃದಯರು ಭವಾನಿಯವರಿಗೆ ನೆರವಾದರೆ ಅನಾಥ ಪ್ರಾಣಿಗಳ ರಕ್ಷಣೆ ಹೊಣೆ ಹೊತ್ತವರ ಶ್ರಮ ಸಾರ್ಥಕವಾದೀತು. ನಮ್ಮದು ಇನ್ನೂ ಒಂದು ಕಳಕಳಿಯ ಪ್ರಾರ್ಥನೆ. ಸಂತಾನಹರಣ ಚಿಕಿತ್ಸೆಗೆ ಒಂದು ನಾಯಿಗೆ ಸುಮಾರು 3,500 ರೂಪಾಯಿ ಖರ್ಚಾಗತ್ತೆ. ಭವಾನಿಯಮ್ಮನವರ ಆದಾಯದಿಂದ ಇಷ್ಟು ನಾಯಿಗಳಿಗೆ ಸಾಧ್ಯವಾಗ್ತಾ ಇಲ್ಲ, ಸಂತಾನಹರಣ ಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಮನವಿ ಇಷ್ಟೇ, ಸರ್ಕಾರದ ವತಿಯಿಂದ ಸಂತಾನಹರಣ ಚಿಕಿತ್ಸೆಗೆ ಏನಾದರೂ ಸಹಾಯ ಆದರೆ ಭವಾನಿಯಮ್ಮನವರಿಗೂ ಸಹಾಯ ಆಗ್ಬೋದು. ಜೊತೆಗೆ ಈ ಹೆಣ್ಣು ನಾಯಿಗಳನ್ನು ಬೀದಿಗೆ ಬಿಟ್ಟು ಹೀನಾಯವಾಗಿ ಕೊಲ್ಲುವಂತಹ ಸಂದರ್ಭಗಳನ್ನು ನಾವು ಆದಷ್ಟು ಕಡಿಮೆ ಮಾಡ್ಬೋದು. ಅವರ ಹಕ್ಕನ್ನು ನಾವು ಕಾಪಾಡಿಕೊಳ್ಳೋಣ. ಸರ್ಕಾರದ ಕಡೆಯಿಂದ ಏನಾದರೂ ನಮಗೆ ಸಹಾಯಧನ ಸಿಕ್ಕಿದರೆ, ಪ್ರೋತ್ಸಾಹ ಸಿಕ್ಕಿದರೆ ಬಹಳಷ್ಟು ಪ್ರಾಣಿಗಳಿಗೆ ಉಪಕಾರವಾಗ್ತದೆ. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಅವುಗಳಿಗೆ ಜೀವಿಸುವಂತಹ ಒಂದು ಅವಕಾಶವನ್ನು ಕೊಡಬಹುದು ಅಂತ ಹೇಳುವಂಥದ್ದೇ ನನ್ನ ಆಶಯ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ 7 ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ 7 ಅಭ್ಯರ್ಥಿಗಳು ಪ್ರಚಂಡ ಜಯಬೇರಿ ಬಾರಿಸಿ ಸಂಘದ ಆಡಳಿತ ಚುಕ್ಕಾಣಿ ಹಿಡಿಯುವ ಮೂಲಕ ಶಾಸಕರ ಕೈ ಬಲಪಡಿಸಿದ್ದಾರೆ. ಮುಂದಿನ 5 ವರ್ಷದ ಅವಧಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯ 7 ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದರೆ ಕಾಂಗ್ರೆಸ್ ಕೇವಲ 5 ಸ್ಥಾನಗಳನ್ನು ಗಳಿಸಿದೆ.
ಜೆಡಿಎಸ್ ಮುಖಂಡ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಹುಲ್ಲೇಗೌಡ ಮಾತನಾಡಿ, ನಮ್ಮ ಗ್ರಾಮದ ಸುಪುತ್ರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಕ್ಷೇತ್ರದ ಶಾಸಕ ಎಚ್.ಟಿ. ಮಂಜು ಅವರ ಕೈ ಬಲಪಡಿಸುವ ಸಂಘದ ಎಲ್ಲಾ ಷೇರುದಾರರು ಹಾಗೂ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಬೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ಯಾಂಪ್ರಸಾದ್, ರಾಜ್ಯ ಜೆಡಿಎಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ವಕೀಲ ಕುರುಬಳ್ಳಿ ನಾಗೇಶ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬಣ್ಣನಹಳ್ಳಿ ಧನಂಜಯ್, ಟಿಎಪಿಸಿಎಂಎಸ್ ನಿರ್ದೇಶಕರಾದ ರಂಗನಾಥಪುರ ನಾಗರಾಜು, ಜೆಡಿಎಸ್ ಹೋಬಳಿ ಘಟಕ ಅಧ್ಯಕ್ಷರಾದ ಬಲ್ಲೇನಹಳ್ಳಿ ನಂದೀಶ್, ನೂತನ ನಿರ್ದೇಶಕರಾದ ಜ್ಞಾನೇಂದ್ರಪ್ಪ, ಬೆಟ್ಟದ ಹೊಸೂರು ಪ್ರಕಾಶ್, ಬೂಕನಕೆರೆ ಮನು, ಶ್ರುತಿ ಹರೀಶ್, ಐಚನಹಳ್ಳಿ ಸೆಂಟ್ರಿನ್ ಕುಮಾರ್, ಕಾಳಮ್ಮ, ಗಾಯತ್ರಿ ಶಿವಣ್ಣ, ಕೃಷ್ಣೇಗೌಡ, ಮಧು, ತಾತೇಗೌಡ, ಕುಳ್ಳ ಮಂಜಣ್ಣ, ಶೀಡನರೆ ರಾಘವೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವ್ಯವಸಾಯ ಸಂಘದ ಕೃಷಿ ಪತ್ತಿನ ಸಹಕಾರ ಚುನಾವಣೆ ನಡೆಯಿತು. 9 ಜನ ಸ್ಪರ್ಧೆ ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ 9 ಜನ ಸ್ಪರ್ಧಿಸಿದ್ದೀವಿ. ಅದರಲ್ಲಿ 7 ಜನ ಜಯಶೀಲರನ್ನಾಗಿ ಮಾಡಿದ ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ಹಳ್ಳಿಗಳ ಮತದಾರರಿಗೆ ಅಭಿನಂದನೆ. ಸಹಕಾರ ಕೃಷಿ ಪತ್ತಿನ ಸಹಕಾರ ಎಲೆಕ್ಷನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆ ಒಂದು ಫಲಿತಾಂಶದಲ್ಲಿ ನಾವು ನಮ್ಮ ಬಿಜೆಪಿ JDS ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಂತಿದ್ದಾಗ ಅವರು ಜನರಲ್ ನಿಂತು ಅವರು ಸೋತಿದ್ದಾರೆ. ಅದರ ಜೊತೆಗೆ ಇವತ್ತೇನು ಸಾಲಗಾರರ ಕ್ಷೇತ್ರದಲ್ಲಿ ನಿಂತಿದ್ದಂಥ ಕ್ಯಾಟಗರಿಗಳು ಜನರಲ್ ಆಗಿ ನಿಂತಿದ್ದರು. ಇವತ್ತು 9 ಅಭ್ಯರ್ಥಿ ನಿಂತಿದ್ದಂಥ ಸಂದರ್ಭದಲ್ಲಿ 7 ನಮ್ಮ ಏನು ನಾನು ಹೇಳ್ದಂಗೆ JDS BJPಯ ಒಡಂಬಡಿಕೆಯ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. ಆಯ್ಕೆಯ ಅಭಿನಂದನೆಯ ಎಲ್ಲ ನಮ್ಮ ಬೂಕನಕೆರೆ ಸಹಕಾರ ಕೃಷಿ ಪತ್ತಿಗೆ ಯಾವ ಗ್ರಾಮ ಸೇರಿದೆ ಆ ಗ್ರಾಮದರ ಎಲ್ರಿಗೂ ಅಭಿನಂದನೆ ಫಸ್ಟ್ ಪ್ರಥಮವಾಗಿ ಸಲ್ಲಿಸ್ತೀನಿ. ಜೊತೆಗೆ ಇವತ್ತು 9 ಅಭ್ಯರ್ಥಿಗಳಿಗೆ ಎಲೆಕ್ಷನ್ ನಡೆದಿದೆ. ಅದರಲ್ಲಿ ನಮ್ಮವರು 7 ಜನ ಆಯ್ಕೆ ಆಗಿದ್ದಾರೆ. ಇನ್ನು 2 ಜನ ಕಾರಣಾಂತರದಿಂದ ನಮ್ಮಲ್ಲಿ ಕಡಿಮೆ ಅಂತರದಲ್ಲಿ. ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಹುಲ್ಲೇಗೌಡರ ನೇತೃತ್ವದಲ್ಲಿ JDS ಮತ್ತು ಶ್ಯಾಂಪ್ರಸಾದ್ ಅವರ ನಾಯಕತ್ವ ಟೀಮು ನಾವೇನು ಗೆದ್ದಿದ್ದೀವಿ. 7 ಜನರು ನಮ್ಮ ಗೆಲುವು, ಇಲ್ಲಿ ಎಲ್ಲ ಕಾರ್ಯಕರ್ತರ ಗೆಲುವು. ಇವರೆಲ್ಲರ ಶ್ರಮದಿಂದ ನಾವು ಇವತ್ತು ಒಂದು ಅಧ್ಯಕ್ಷರಾದ ಮತ್ತೊಂದು ಡೈರೆಕ್ಟರ್ ಸ್ಥಾನವನ್ನು ನಾವು ಅಲಂಕರಿಸಿದ್ದೀವಿ. ಆದ್ದರಿಂದ ಈ ಎಲ್ಲ ಮತದಾರರಿಗೆ ನಮ್ಮ ಅಭಿನಂದನೆಗಳನ್ನು ಮೊದಲು ತಿಳಿಸಿ. ಬೂಕನಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಚುನಾವಣೆ ಪ್ರಕ್ರಿಯೆ ಇವತ್ತು ನಡೀತು. ಇದರಲ್ಲಿ BJP ಮತ್ತು JDS ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾಗಿ 9 ಜನ ಸ್ಪರ್ಧೆ ಮಾಡಿದ್ವಿ. ಅದರಲ್ಲಿ 7 ಜನನ ಅಭೂತಪೂರ್ವವಾಗಿ ನಮ್ಮ ಎಲ್ಲ ಈ ಬೂಕನಕೆರೆ ಪತ್ತಿನ ಸಹಕಾರ ಸಂಘಕ್ಕೆ ಸೇರ್ತಕ್ಕಂಥ ಎಲ್ಲ ಗ್ರಾಮದ ಯುವಕರು ಹೆಚ್ಚಿಗೆ ಹೇಳ್ಬೇಕು. ನಾನು ಪ್ರಥಮವಾಗಿ ಅವ್ರಿಗೆ ಆದ್ಯತೆ ಕೊಡ್ಬೇಕು. ನಾವು ಅವರೆಲ್ಲರ ಶ್ರಮದ ಪ್ರತಿಫಲವಾಗಿ ಇವತ್ತು ಈ ರಿಸಲ್ಟ್ ಬಂದಿದೆ. ಹಾಗಾಗಿ ಮೊದಲಿಗೆ ನಾನು ಎಲ್ಲ ಯುವಕ ಮಿತ್ರರಿಗೆ ನಾನು ತುಂಬ ಆಭಾರಿಯಾಗಿ ನಮ್ಮ ಗ್ರಾಮದ ಪರವಾಗಿ ಅಭಿನಂದಿಸ್ತೇನೆ. ಇವತ್ತೇನಾಗಿದೆ, ಬೂಕನಕೆರೆ ಮೇಲೆ ಒಂದು ಕೆಟ್ಟ ಅಪವಾದ ಇತ್ತು. ಬೂಕನಕೆರೆ ಹೊಟ್ಟೆ ಹಾಕಿಬಿಡ್ತಾರೆ, ಹಳ್ಳಿಯವ್ರು ಗೆಲ್ಸಿಕ್ಕಿಲ್ಲ ಅಂತ. ಇವತ್ತೇನು ಜನರಲ್ 4 ಕ್ಷೇತ್ರ ಗೆದ್ದಿದ್ದೀವಿ, ಅದರಲ್ಲಿ 3 ಕ್ಷೇತ್ರವನ್ನು ಹಳ್ಳಿಯವ್ರು ಗೆಲ್ಸ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಗಮನಿಸಿ. ಒಂದೇ ಒಂದು ಮಾತ್ರ ಬೂಕನಕೆರೆ ಗೆದ್ದಿರೋದು ನಾವು 3 ಕ್ಷೇತ್ರಗಳನ್ನು ನಾವು ಹಳ್ಳಿಯವ್ರು ಗೆಲ್ಸ್ಕೊಂಡಿದ್ದೀವಿ. ಬಣ್ಣನಹಳ್ಳಿ ಇರ್ಬೋದು, ಐಚನಹಳ್ಳಿ ಇರ್ಬೋದು, ಬೆಟ್ಟೂಸು ಗ್ರಾಮ ಇರ್ಬೋದು. ಹಾಗಾಗಿ ದಯಮಾಡಿ ನಮ್ಮ ಹಳ್ಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ಈ ಒಂದು ಎಲ್ಲ ಗೆಲುವು ಸಹಕರಿಸಿದಂಥ ಮತ್ತು ನಮ್ಮ ಯುವಕರಿಗೆ ಮತ್ತು ಎಲ್ಲ ಈ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ, 2 ಪಕ್ಷದ ಮುಖಂಡರುಗಳಿಗೆ ಅಭಿನಂದಿಸ್ತಾ ಗೌರವಪೂರ್ವಕವಾಗಿ ಗೌರವಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾರ್ಯಪ್ಪ ವೃತ್ತದಲ್ಲಿ ಸೋಮವಾರಪೇಟೆ ತಾಲೂಕು ಮಂಡಲ ಬಿಜೆಪಿ ಪಕ್ಷದ ವತಿಯಿಂದ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚುವ ಕ್ರಮ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಅನಾಥ ಶ್ವಾನಗಳು, ಬೆಕ್ಕುಗಳನ್ನು ರಕ್ಷಿಸಿ ಸಾಕುತ್ತಿರುವ ನಾಪೋಕ್ಲು ಸಮೀಪದ ಕರಡ ಗ್ರಾಮದ ಮಹಿಳೆ ಭವಾನಿಯಮ್ಮ. KR ತಾಲೂಕಿನ ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರ ಸ್ಥಾನ ಬಿಜೆಪಿ JDS ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಜಯಬೇರಿ ಬಾರಿಸಿದ್ದಾರೆ.
ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.